ಒಬ್ರಿಗೆ ಇವಾಗ ಹಲ್ವಾ ತಿನ್ನೋ ಚಾಲೆಂಜ್ ನ ಮಾಡಿಸ್ತೀನಿ. ಇವಾಗ 6 ಹಲ್ವಾ ಐತೆ. 6 ಹಲ್ವಾನ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ಹಲ್ವಾ ತಿನ್ನಕ್ ಸ್ಟಾರ್ಟ್ ಮಾಡ್ದವನೆ. ಎಷ್ಟು ತಿನ್ಬೋದಣ್ಣ? 4 ತಿನ್ಬೋದು ಅಂತ ನಮ್ಮ ಲೆಕ್ಕಾಚಾರ. ಬರೀ 4 ಇನ್ನು ತರಿಸ್ತಾನಿರಿ. ಈಗ ನಾನು ಇವಾಗ ಮೊದಲನೇ ಹಲ್ವಾ ತಿಂತಾ ಇದೀನಿ. ಒಬ್ರ 3ನೇ ಹಲ್ವಾ ತಿಂದಿ ಮುಗಿಸ್ತವನೆ. ನಿಮಿಷ 30 ಸೆಕೆಂಡ್ ಅಲ್ಲಿ 2 ಖಾಲಿ ಆಗಿದೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಕೋಬ್ರಾ ಇವತ್ತು ಹಲ್ವಾ ತಿನ್ನೋ ಚಾಲೆಂಜ್ ನ ಮಾಡ್ತಿದೀವಿ. ಕ್ಯಾರೆಟ್ ಹಲ್ವಾ. ನೀವು ಅವತ್ತು ತುಂಬಾ ಕಮೆಂಟ್ಸ್ ತುಂಬಾ ಹಾಕಿದ್ರಿ, ವಿಕಾಸ್ ಹಲ್ವಾ ಚಾಲೆಂಜ್ ಅಂತ. ಅದಕ್ಕೋಸ್ಕರ ಇವಾಗ ನಾನು ಹಲ್ವಾ ತಿನ್ನೋ ಚಾಲೆಂಜ್ ಮಾಡ್ತೀನಿ ಕೋಬ್ರನ್ ಜೊತೆ. ನೋಡೋಣ ಯಾರು ಇನ್ ಹಾಕ್ತಾರೆ ಅಂತ. ನೀನೇ ಆಗ್ಬೋದು ಮೋಸ್ಟ್ಲಿ. ಲಾ ನಿನ್ನಷ್ಟು ತಿನ್ನಕೈತದೇನೋ? ಯಾವ್ದು ಮೊದ್ಲೇ ಸ್ವೀಟ್ ನ ಜಾಮೂನ್ನೇ ದಮ ದಮ ಅಂತ ತಿಂತೀಯ, ಇನ್ ಹಲ್ವಾ ಬಿಡ್ತೀಯಾ? ಕೆಜಿ ಹಲ್ವಾ ತಿಂತೀಯೋ? ಅದು ನಂಗೆ ತಲೆನೋವಾಯ್ತಿರೋದು. ಅಲ್ಲಿ ಅಷ್ಟು ಹಲ್ವಾ ಇರುತ್ತಾ ಅನ್ನೋದು. ಎರಡು ಹೋಟ್ಲ್ ಕರ್ಕೋಬೇಕಾಯ್ತದ ಹಲ್ವಾ ತಿನ್ನ ಅಷ್ಟ್ ತಿಂತೀಯ. ಈ ತರ ಹೇಳ್ಬೋದು. ದಿನಾ ನಮ್ ಊರ್ ಸೈಡ್ ಎಲ್ಲ ಮಳೆ ಹೋಯ್ತಾ ಇರೋದಕ್ಕೆ ಒಂಥರ ವೆದರೇ ಮಜಾ. ಹಿಂಗೆ ಗಾಡಿಲಿ ಓಡಾಡಕ್ ಆಗಲ್ಲ, ಬೈಕಲ್ ಆಗಲ್ಲ. ಬೈಕಲ್ ನೆಂದೋಯ್ತಿವಿ. ಬಟ್ ಆದ್ರೆ ಯಾವಾಗ ಮಳೆ ರೈನ್ ಕೋಟ್ ತಗೊಂಡಿದೀನಿ. ಈಗ ಮಳೆ ಜೋರಾಗಿ ಬಂದಿದ್ರೆ ರೈನ್ ಕೋಟಕ ಬರುವ ಅದ್ ನೋಡಿದ್ರೆ ನೀನ್ ಸೈಕ್ ಆಗ್ಬಿಡುವೆ. ಯಾವ್ದಕ್ ಹೋಗ್ರಿ ಹಿಂಗ್ಬಿಟ್ಟ ಅಂತ. ನನ್ನ ಹತ್ರನು ಆಯ್ತು. ಗೌತಮ್ಗೂ ಗೌತಮ್ ನಾನು ಯಾವ್ದೋ ಗೋಸ್ಟ್ ಹಣ್ಣ್ ಮಾಡ್ಬೇಕಾದ್ರೆ ಮಳೆ ಬತ್ತಿದ್ ಗಾಡಿಲಿ ಹೋಯ್ತಿದ್ವಲ್ಲ, ಅವಾಗ ಅಲ್ಲೇ ಸ್ಪಾಟ್. ಯಾವ ತರ ರೈನ್ ಕೋಟ್ ಹೇಳೋದು? ಫುಲ್ ಕವರ್ ಆಗುತ್ತೆ, ಫುಲ್ ಬಾಡಿ. ಫುಲ್ ಬಾಡಿ ಪ್ಯಾಂಟ್ ವಿತ್ ಪ್ಯಾಂಟ್. ಏನು ನಿಂದು ಬೇರೆ ತರನಾ? ನಮ್ದು ಬೇರೆ ತರ. ಒಂದೇ ಒಂದ್ ಪೀಸ್ ಅಲ್ಲಿ ಬರ್ತದಲ್ಲ ಉದ್ದಕ್ಕೆ ಗೌನ್, ಪ್ಯಾಂಟ್ ಹುಡುಗಿರ್ ಹಾಕೋತಲ್ಲ ಗೌನು, ಆ ತರ ತಾನೆ. ಇದು ಜಾಸ್ತಿ ಆಯ್ತು. ಅದೇ ತಾನೇ ಇದಲ್ಲ. ನನ್ ಗೊತ್ತಾಯ್ತು. ಅದೇ ಪ್ಯಾಂಟ್ ಶರ್ಟ್ ಎರಡು ಬರುತ್ತೆ ಕಣ. ಪವನ್ ಕೂಡ ಜಾಯ್ನ್ ಆಗ್ತಿದ್ದ, ಆದ್ರೆ ತುಂಬಾ ಲೇಟ್ ಆಗುತ್ತೆ ಅನ್ಸುತ್ತೆ ಅವ್ನು ಬರೋದು. ನೋಡೋಣ, ನಾವ್ ಇಬ್ರು ತಿಂದಾದ್ಮೇಲೆ ಏನಾದ್ರು ಬಂದ್ರೆ ತಿನ್ಸುವ ಅವನ್ಗುನು. ಎಷ್ಟ್ ಗಂಟೆ ಬರೋದು? ಹೊರಟವನೆ, ಇನ್ನು ಬಸ್ ಹತ್ತವನೆ ಬೆಂಗಳೂರಿಂದ. ಇನ್ನು ಲೇಟ್ ಆಗುತ್ತೆ ಅನ್ಸುತ್ತೆ. ನಮ್ಮ ರಾಮನಗರಕ್ಕೂ ಮೆಟ್ರೋ ಇದ್ ಬಿಟ್ಟಿರ ಆಗತ್ ಕಣ. ಇನ್ನೇನ್ ಆಗುದ್ ಬಾರ ಮೆಟ್ರೋ. ಮೆಟ್ರೋ ಇದ್ರೆ ಇನ್ನೇನ್ ಬಿಡ್ದಿಗಾಯ್ತು. ಬೇಗನೆ ಬಂದ್ಬಿಡ್ಬೋದು. ನೆಕ್ಸ್ಟ್ ಇನ್ನೊಂದ್ 2 ವರ್ಷಕ್ಕೆ ಬಿಡ್ದಿಗಾಯ್ತು. ಓ ಹೆಂಗ್ ಬಂದ್ಬಿಟ ನೋಡೋನು. ಒಬ್ರ ಬೈದವನು. ಓ ಅಲ್ಲ ಹೆಂಗ್ ಬಂದ್ಬಿಟ ನೋಡೋನು. ಅಲ್ಲಿದ್ದ ಹಂಗೆ ಕಣ. ಸಿವಿಲ್ ಬಸ್ ಅವರು, ಈ ಕಂಪ್ನಿ ಸಿವಿಲ್ ಬಸ್ ಓಡ್ಸೋರು ಅವ್ರೆಲ್ಲ ಹಂಗೆ ಹೆವಿ ರ್ಯಾಶ್. ಅವಾಗೆಲ್ಲ ಸಿವಿಲ್ ಬಸ್ ಬರುವಲ್ಲಕ್ ಒಬ್ರ ಹೆಂಗೆ ರೇಸ್ ಮಾಡೋರಲ್ಲ ಈ ರೋಡ್ಗಳಲ್ಲಿ. ಇವಾಗ ಕಮ್ಮಿ ಆಗ್ಬಿಟ್ಟವ. ಇವಾಗ ಸಿವಿಲ್ ಬಸ್ ಇಲ್ಲ ಬಿಡು ನಮ್ ಸೈಡ್. ಅವಾಗೆಲ್ಲ ಸಿವಿಲ್ ಬಸ್ ಇದ್ದು. ಚನ್ನಪಟ್ಟಣದಲ್ಲಿ ಅದಕ್ಕೆ ಅಂತಾನೆ ಒಂದ್ ಬಸ್ ಸ್ಟ್ಯಾಂಡ್ ಇತ್ತು. ಬಸ್ ಸ್ಟಾಪ್ ಇತ್ತು. ರಾಮನಗರದಲ್ಲೂ ಇತ್ತು ಕೆಳಗೆ ಬಸ್ ಸ್ಟಾಪ್, ಸಿವಿಲ್ ಬಸ್ ಸ್ಟ್ಯಾಂಡ್. ಈಗ ಇವಾಗ ಮದ್ವೆಗೂ ಗೌರ್ಮೆಂಟ್ ಬಸ್ ಕರ್ಕೊಯ್ತಾರಲ್ಲ. ಅದೇ ಇದು ಬೇಜಾರಾಗ್ಬಿಟ್ಟಿರೋದು. ಅವಾಗ ಸಿವಿಲ್ ಬಸ್ ಹತ್ಬಿಟ್ರೆ ಬೆಂಗಳೂರಿಂದ ರಾಮನಗರಕ್ಕೆ ನಮ್ಮ ಅಮ್ಮಂದಿರ ಜೊತೆ ಒಂದ್ ಫಿಲಂ ಹಾಕಿರುವ ಟಿವಿಲಿ. ಅರ್ಧ ನಾವ್ ಹೋಯ್ತಾ ಇದ್ದೆ ಫಿಲಂ ನೋಡಕ್ಕೆ. ರಾಮನಗರ ಬರೋಷ್ಟರಲ್ಲಿ ಮುಕ್ಕಾಲ್ ಭಾಗ ಫಿಲಂ ನೋಡುವ, ಕ್ಲೈಮ್ಯಾಕ್ಸ್ ನೋಡಕೈತಿರ್ಲಿ. ಅವಾಗೇನ್ ಫೋನ್ ಇತ್ತೆ ಫಿಲಂ ಅರ್ಧ ಹಿಂಗ್ ಮಿಕ್ಕಿದ್ ನೋಡಕ್ಕೆ. ಅಲ್ಲಿಗೆ ನಮ್ ತಲೆಯಲ್ಲಿ ಏನಾಯ್ತು ಮುಂದಕ್ಕೆ ಅಂತ ನಾವ್ ಚಿಕ್ಕ ವಯಸ್ಸಲ್ಲಿ ಅದನ್ನೇ ಎನ್ಸ್ಕೋತಾರೋ. ಇಂದು ನೋಡಿ ಗೈಸ್, ಅಪ್ಪು ಸರ್ ಫೋಟೋ. ಅಪ್ಪು ಸರ್ ಫ್ಯಾನ್ಸ್ ಯಾರ್ಯಾರು ನೋಡ್ತಿದ್ರ ಎಲ್ರು ಕಮೆಂಟ್ ಅಲ್ಲಿ ಹಾಕಿ. ಅಪ್ಪು ಸರ್ದು ನೇಮ್ನ ಅಪ್ಪು ಅಂತ ಹಾಕಿ ಗೈಸ್ ಎಲ್ರು. ನಾವ್ ಇವಾಗ ಹಲ್ವಾ ತಿನ್ನಕ್ಕೆ ಅವತ್ ಬಂದಿದ್ವಲ್ಲ, ನಮ್ಮೂರ ಆಹಾರ ವೈಭವ. ಅವತ್ ಇಲ್ಲೇ ಒಂದ್ ಹಲ್ವಾನು ತಿಂದಿದ್ವಿ. ಊಟ ಎಲ್ಲ ಇಷ್ಟ ಆಗಿತ್ತು, ಅದಕ್ಕೆ ಇಲ್ಲೇ ಬಂದಿದೀವಿ ಹಲ್ವಾ ತಿನ್ನೋ ಚಾಲೆಂಜ್ ಮಾಡಕ್ಕೆ. ಮನಿ ಮೇಲೆ ಹೋಗ್ಬಿಟ್ಟು ಹಲ್ವಾ ಆರ್ಡರ್ ಮಾಡೋಣ ಗೈಸ್. ನಾವ್ ಇವಾಗ ತಾನೇ ಜಸ್ಟ್ ಹೋಟೆಲ್ ಒಳಗಡೆ ಬಂದ್ವಿ. ಸರ್ವಿಸ್ ಹಾಲಲ್ಲಿ ಕೂತಿದೀವಿ. ಈಗ ಹಲ್ವಾ ತಿನ್ನೋ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಪ್ಲೇಯರ್ ಕೋಬ್ರಾ. ಕೋಬ್ರಾ ಎಷ್ಟು ಟಾರ್ಗೆಟ್ ನ ಸೆಟ್ ಮಾಡ್ತಾನೆ ಅದನ್ನ ನಾನು ಬೀಟ್ ಮಾಡ್ತೀನಿ. ಫಸ್ಟ್ ತಿನ್ನೋ ಕೋಬ್ರಾ, ಒಂದ್ ಟಾರ್ಗೆಟ್ ಸೆಟ್ ಮಾಡು ನೀನು. ಆಮೇಲೆ ಫಸ್ಟ್ ಕಟಿಂಗ್ ಮಾಡ್ಸು ಇವಾಗ ಹೋಗ್ಬಿಟ್ಟು. ಏನೋ ತಿರ್ಗು ತಿರ್ಗೋ. ಚೆನ್ನಾಗಿಲ್ವಾ? ಮಕ್ಕಳು ತುಂಬಾ ಕೂದ್ಲು ಬಿಟ್ಟು ಏನಿಲ್ಲ ಕೋಬ್ರಾ. ನನ್ ಮಾತ್ ಕೇಳು. ನಾನ್ ನಿನ್ ಪಕ್ಕನೆ ಓಡಾಡ್ತಿರ್ತೀನಿ, ನನ್ಗ್ ಭಯ ಆಯ್ತದೆ. ಈಗ್ಲೇ ನಂಗೆ ಭಯ ಆಯ್ತೈತೆ. ನೀನ್ ಲಾಂಗ್ ಹೇರ್ ಎಲ್ಲ ಬಿಡೋದು, ನಾನು ನೈಟ್ ಟೈಮ್ ಸಡನ್ ಆಗಿ ನೀನ್ ನೋಡೋದು. ಯಪ್ಪ ಚೆನ್ನಾಗ್ ಕಾಣಿಸವ ಲಾಂಗ್ ಹೇರ್. ಫಸ್ಟ್ ಎಷ್ಟು ಹೇಳ್ತಿ ಹೇಳ? ಎಷ್ಟು ಹೇಳುವಾಗ ಫಸ್ಟ್? ಒಂದ್ ಹಲ್ವಾ ಬೋಲ್ ಅಲ್ಲಿ ಎಷ್ಟು ಗ್ರಾಮ್ ಬರುತ್ತೆ ಮ್ಯಾಕ್ಸಿಮಮ್? ನಿಮ್ ಅಂದಾಜು 150 ಗ್ರಾಮ್ ಬರ್ತದಾ? ಎಷ್ಟು ಹೇಳ್ತೀಯಾ ಅಣ್ಣ? ಮೊದ್ಲು 5 ಹಲ್ವಾ ಕೊಡಿ. ಕಪ್ಪಲ್ಲಿ ಹಾಕೊಡ್ತಿರಲ್ಲ ಹಂಗೆ ಕೊಡಿ ಅಣ್ಣ. 5 ಹೇಳ 6 ಹೇಳ? 7 ಹಲ್ವಾ ತಿನ್ನೋ ಚಾಲೆಂಜ್ ಮಾಡಿಸ್ತೀನಿ ನಮ್ ಹುಡುಗನ್ ಕೈಲಿ. ಅದಕ್ಕೆ 7 ಕೊಡಿ. 7 ಕೊಡಿ ಅಣ್ಣ. ಐಸ್ ಕ್ರೀಮ್ ಏನಾದ್ರು ಬೇಕಾ ಕೋಬ್ರಾ ಜೊತೆಗೆ? ಬೇಡ ಬೇಡ, ಫಸ್ಟ್ ಹಲ್ವಾ ತಿನ್ಬಿಟ್ಟು ಯಾವ್ದಾದ್ರು ಖಾರದ ಐಟಮ್ ಹೇಳೋಣ ಜೊತೆಗೆ. ಹಾ ಸರಿ.
ಕೋಬ್ರಾ ಒಂದ್ ಯಾವ್ದಾರು ಖಾರದ ಐಟಮ್ ಹೇಳೋಣ ಮಧ್ಯ. ಬೇಡ ಬೇಡ, ಸ್ವೀಟ್ ತಿಂತ ಕಷ್ಟ ಆಗುತ್ತೋ ನಿನ್ಗೆ? ನಿಂಗೆ ಯಾಕೆ ತಿನ್ನು ನಾನು. ತಿನ್ನಪ್ಪ. ಆಯ್ತಾಯ್ತು, ಖಾರ ಹೇಳಪ್ಪ. ಬೇಡ ಬಿಡು. ಆಯ್ತು ಬೇಡ, ಐ ತಿನ್ನು ನೀನು. ಹೇಳ, ಐ ಬೇಡ ಹೇಳ, ಆಯ್ತು. ಹೇಳಲ್ಲ. ಗೋಬಿ ಮಂಚೂರಿ ಹೇಳ. ಲೇ ಖಾರ ಅಂದ್ರೆ ಅದಲ್ಲ ಕಣೋ. ಮತ್ತೆ ಗೋಬಿ ಮಂಚೂರಿ ಹೇಳಿದ್ರೆ ಇಲ್ಲಿ ಚಿಕನ್ ಏನೋ ಸಿಗುತ್ತಾ? ವೆಜ್ ಔಟ್ ಹೋಗ್ಬಿಟ್ಟು ಚಿಕನ್ ಅಲ್ಲ, ಮಿಕ್ಸ್ಚರ್. ಇಲ್ಲಿ ಕೊಡ್ತಾರೆ. ಯೋಚನೆ ಮಾಡಿ ಖಾರ ಏನಿರುತ್ತೆ. ಬಜ್ಜಿ, ಗೋಬಿ ಮಂಚೂರಿ ಖಾರ ಆಗಲ್ಲ ಕಣ. ಮಣ್ಣನ್ ಕರಿ ಅದ್ರಲ್ಲೂ ಯಾವ್ದೋ ಖಾರದ ಐಟಮ್ ಐತೆ, ಚಿಲ್ಲಿ ಮಂಜೂರಿ ಯಾವ್ದಾವ್ದು ಐತೆ. ಚಿಲ್ಲಿ ಮಂಜೂರಿ ಹೇಳ್ಬೋಣ, ಆ ತರದ್ ಹೇಳೋಣ. ಚಿಲ್ಲಿ ಮಂಜೂರಿ ಹೇಳಿದ್ರೆ ಖಾರ ಇರುತ್ತೆ. ಒಂದ್ ಪೀಸ್ ಮರಿದಾಗ ತಿನ್ಬೋದು ಸ್ವೀಟ್ ಆದಾಗ. ನೋಡಿದ್ರೆ ನೋಡಿ ವಾಶ್ರೂಮ್ ಹೋಗ್ಬಿಡವ್ರೆ. ಬರ್ತಾನೆ ಇಲ್ಲ ಹೆಚ್ಚಿಗೆ. ಕೈ ತೊಳ್ಕೊರಕ್ ಹೋಗಿದ್ದ ಗೈಸ್ ಅಷ್ಟೇ. ಹೊಟ್ಟೆ ಖಾಲಿ ಮಾಡ್ಕೊ ಬಂದ. ಕೈ ತೊಳೆಯಕ್ ಹೋಗಿದ್ದ. ಜಾಸ್ತಿ ಕೊಟ್ಟಂಗ್ ಕೊಟ್ಬಿಡವ್ರಲ್ಲ ಈ ಟೈಮು. ಲವ್ ನನ್ ಕೇಳ್ದೆ ಅಣ್ಣ ಇದೇನ್ ಮದ್ದಿದ್ ಇಷ್ಟೊಂದ್ ಐತಲ್ಲ ಅಂತ. ಎಲ್ಲಾ ಸೇಮೇನೆ, ಬೌಲ್ ಚೇಂಜ್ ಅಷ್ಟೇ ಅಂತಂದ್ರು. ಐತೆ ಕೋಬ್ರಾ, ಇನ್ನು ಬೇಕಾ ತರ್ಸ್ಲಾ? ಸ್ವಲ್ಪ ಗೋಡಂಬಿ ಎಲ್ಲ ಎಕ್ಸ್ಟ್ರಾ ಹಾಕ್ಬಿಟ್ಟು. ನಿಮಿಷ ಆಮೇಲೆ ಗಟ್ಟಿ ಇತ್ತು, ಫುಲ್ ಗಟ್ಟಿ ಈ ತರ ಇತ್ತು. ಇದು ಸ್ವಲ್ಪ ಹೆವಿ. ಸ್ವಲ್ಪ ವಿಡಿಯೋ ಮಾಡ್ತಿದ್ವಲ್ಲ, ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡೋರೆ, ಮತ್ತೆ ಕ್ವಾಂಟಿಟಿನೂ ಜಾಸ್ತಿ ಆಗ್ಬಿಟ್ಟೈತೆ. ಬಾದಾಮಿ ಎಲ್ಲ ಹಾಕ್ಬಿಟ್ಟವ್ರಲ್ಲೋ. ಗೈಸ್ ಕೋಬ್ರಾ ಇವಾಗ ಹಲ್ವಾ ತಿನ್ನೋ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಕೋಬ್ರನ್ ಮುಂದೆ ಇವಾಗ 6 ಹಲ್ವಾ ಐತೆ, ಇವಾಗ ತಿಂತಾನೆ. ನನಗೇನೋ ಜಾಸ್ತಿ ಐತೆ ಅನ್ಸ್ತೈತೆ ಇದು. ಸ್ಟಾರ್ಟಾ? ಸ್ಟಾರ್ಟ್ ಪ್ಲೇಟ್ ಇಂದ ಈಚೆ ಇಟ್ಕೊಂಡ್ ತಿಂತೀಯ ಇಲ್ಲ ಒಟ್ಟಿಗೆ ತಿಂತೀಯ? ಹಂಗೆ ಕೋಬ್ರಾ ಅದೊಂದೇ ಹಲ್ವಾ ತಿನ್ನಕ್ ಸ್ಟಾರ್ಟ್ ಮಾಡ್ದವನೆ. ಎರಡೆರಡು ಕ್ಯಾಮ್ರಾ ಅಲ್ಲಿ ನೋಡ, ಅಲ್ಲಿ ಯಾಕೋ ಜಾಸ್ತಿ ಸ್ವೀಟ್ ಆಯ್ತಾ? ಅರೆ ಸರ್ ಡಿಫ್ರೆಂಟ್ ಆಗಿ ಕೊಟ್ಬಿಟ್ಟಿದ್ರಿ ಕಣ. ಸ್ಪೆಷಲ್ ಮಾಡಿದ್ರಿ ಸರ್, ಸ್ಪೆಷಲ್ ಅಲ್ವಾ? ಹೋದ್ಸಲ ಗಟ್ಟಿ ಇತ್ತು, ಈ ಸಲ ಹೆವಿ ತಳ್ಳೆ ಐತೆ. ನಿಧಾನಕ್ಕೆ ತಿನ್ನಕೋಬ್ರ, ಟೈಮ್ ಲಿಮಿಟ್ ಏನಿಲ್ಲ. ಒಂದು ನಿನಗೋಸ್ಕರ ಒಂದು ಡ್ರ್ಯಾಗನ್ ಮಂಚೂರಿಯನ್ ಹೇಳಿದೀನಿ. ಡ್ರ್ಯಾಗನ್ ಮಶ್ರೂಮ್ ಹೇಳಿದೀನಿ, ಖಾರ ಇರ್ಲಿ ಅಂತ, ಸ್ವೀಟ್ ಜಾಸ್ತಿ ಆದ್ರೆ. ಕ್ಯಾರೆಟ್ ಅಲ್ವಾ 6 ಪೋರ್ಷನ್ ತಿನ್ನೋದು ಚಾಲೆಂಜ್ ನಡೀತಾ ಇದೆ. ಒಂದು ಪೋರ್ಷನ್ ಹತ್ರ ಮುಗ್ದೋಯ್ತು. ಇನ್ನೊಬ್ರು ಲಾಗರಿದ್ದಾರೆ, ಒಂದು ಖಾಲಿ ಮಾಡಿದ್ದಾರೆ. ಒಬ್ರ 2ನೇ ಹಲ್ವಾ ತಿಂತಾವನೆ. ಎಷ್ಟ್ ತಿನ್ಬೋದಣ್ಣ ನಮ್ ಹುಡ್ಗ? ತಿನ್ಬೋದು, ಒಂದು 4 ತಿನ್ಬೋದು ಅಂತ ನಮ್ಮ ಲೆಕ್ಕಾಚಾರ. ಎಷ್ಟು? 4 ಬರೀ 4. ಇನ್ನೂ ತರ್ಸ್ತಾನಿರಿ ಈಗ. ಕಷ್ಟ ಆಯ್ತ ಗೊಬ್ರ, ಹೆವಿ ಸ್ವೀಟ್ ಆಗೋಯ್ತು. ನಿಧಾನಕ್ ತಿನ್ನೋ. ನಾನ್ ತಿಂತಾನೆ. ಆಯ್ತು, ಏನಾರು ಮಾಡ್ಕೊ, ನನಗೇನಾಗ್ಬೇಕು? ಇನ್ನು ಬರದಲ್ಲಿ 2ನೇದು ನಡೀತಾ ಇದೆ. ಗೈಸ್ ಗೊಬ್ರ ಒಂದನ್ನ ತಿಂದು ಮುಗಿಸಿ ಇವಾಗ 2ನೇದು ಹಲ್ವಾ ತಿಂತಾವನೆ. ಇನ್ನು 4 ಬಾಕಿ ಇದೆ. ಇದು ಮಾಡ್ತಾ ಇದ್ದೀರ, ನನ್ ತಲೆ ಕಡ್ದು. 2 ಲಾಗು ಗೊಬ್ರ 2 ಹಲ್ವಾನ 20 ಸೆಕೆಂಡ್ ಮುಗಿಸ್ಬಿಟ್ಟ. 2 ನಿಮಿಷದಲ್ಲಿ ಇಲ್ಲ, 1 ನಿಮಿಷ 30 ಸೆಕೆಂಡ್ ಅಲ್ಲಿ 2 ಖಾಲಿ ಆಗಿದೆ. 3ನೇ ಹಲ್ವಾ ತಿಂತಾವನೆ. ಸ್ಟಾರ್ಟ್. ನಾವು ತರಕೇಳ ಇನ್ ಸ್ವಲ್ಪ ನೀನ್ ಕುತ್ಕೊಳಪ್ಪ. ಖಾಲಿ ಆದ್ಮೇಲೆ ಆಮೇಲೆ ಲೇಟ್ ಆಗುತ್ತೆ, ಅದಕ್ಕೆ ಗ್ಯಾಪ್ ಆಗ್ಬಿಡುತ್ತೆ. ಬೇಗ ಬಂದ್ಬಿಡುತ್ತೆ. ಇಲ್ಲ ಹೇಳು, ಬೇಕು ಅಂದ್ರೆ ಈಗಲೇ ಹೇಳ್ಬಿಡ್ತೀನಿ. ಇನ್ನೆರಡು ಹೇಳ. ಇದ್ ಮಾಡ್ಬಾರ್ದು ನೀನು. ನಾನ್ ಡಿಸ್ಟರ್ಬ್ ಮಾಡ್ತೀನ, ಡಿಸ್ಟರ್ಬ್ ಕೆಲ್ಸನೇ ಅದು. ಇನ್ನು ಡ್ರ್ಯಾಗನ್ ಇದೆಲ್ಲ ಐತೆ ಕೋಬ್ರಾ. ಕೋಬ್ರಾ 3ನೇ ಹಲ್ವಾ ತಿಂದಿ ಮುಗಿಸ್ತಾವನೆ. 3ನೇದು ಮುಕ್ತಾಯ. ಮೇಲ್ಗಡೆ ಗೋಡಂಬಿ, ಕೊನೆಯ ಸ್ಪೂನ್. ಇಲ್ಲ 2 ಸ್ಪೂನ್ ಆಯ್ತದೆ. ಒಂದೇ ಸಲ ತಗೊಂಡು ದೊಡ್ಡ ಸ್ಪೂನ್ ಅಲ್ಲಿ ಆಯ್ತದೆ, ಬಟ್ ಒಂದೇ ಸಲ ತಗೊಳಲ್ಲ, ಚಿಕ್ಕ ತಗೋತೀನಿ. ಟೇಸ್ಟ್ ಹೆಂಗೈತೆ? ಏನೇನೈತೆ ಹಲ್ವಾದಲ್ಲಿ ಕಂಡಿಡ್ದ? ಅವೆಲ್ಲ ಏನ್ ಬೇಡವಾ ನಿಂಗೆ? ಫುಲ್ ಆಗಿದೆ. ಹಣ್ಣು ಸ್ಟೋರೇಜ್ ಫುಲ್ ಆಗೋಯ್ತು. ಲವ್ ಹಲ್ವಾ ಹೆಂಗೈತೆ ಹೇಳಲ್ಲ, ಬರೀ ತಿನ್ನೋದಲ್ಲ. ಶುಗರ್ ಜಾಸ್ತಿ ಐತೆ. ತುಪ್ಪ ಆಯ್ತಾ? ಅಲ್ವಾ ಸಿಕ್ಕಿನೇ ಇರುತ್ತೆ. ಸಿಕ್ಕಾಬಿಡ ಸ್ವೀಟ್ ಆಯ್ತು. ಹೋಸತಿ ಗಟ್ಟಿ ಇತ್ತಲ್ವಾ? ಅದ ಹೊಸ ಗಟ್ಟಿ ಇದ್ದ ತಿನ್ನ ಏನ್ ಅನ್ಸಿರಿಲ್ಲ. ಇದು ಒಂದ್ ಸ್ವಲ್ಪ ಇದು ತಲೆ ತರ ಕೊಟ್ಟಿದ್ರಲ್ಲ, ಸ್ಪೆಷಲ್ ಅಲ್ವಾ ಮಾಡೋರು ಅವರು. ಗೋಡಂಬಿ ಎಲ್ಲ ಹಾಕಿ ಫುಲ್ ಸ್ಪೆಷಲ್ ಆಗೈತೆ ಗೊಬ್ರ. ನಿಮ್ ದಿನಕ್ಕೊಂದೊಂದ್ ತರ ಮಾಡ್ತೀರಾ? ಮುದ್ದೆ ಮಾಡಿದ್ರು, 3 ಗಂಟೆ ಮಾಡಿದ್ದಾರೆ. ಅದು ಗಟ್ಟಿ ಆಗ್ಬೇಕು ಅಂತಾರೆ ಒಂದು 4-5 ಹೋಗ್ಬೇಕು. ಓ ಹಂಗ ಮಾಡಿಟ್ಬಿಡ್ತಾರಲ್ಲ, ಅದು ತೆಳುವಾಗಬೇಕು ಗಟ್ಟಿ ಆಗಕ್ಕೆ. ಅದು ಸ್ಟೀಮ್ ಬಿಸಿ ಸ್ಟೀಮ್ ಹಾಕೊಂಡ್ಬಿಟ್ಟಿದ್ದೀವಿ. ಇವಾಗ ಸೋಮವಾರ ಕ್ಯಾರೆಟ್ ಅಲ್ವಾ, ನೆಕ್ಸ್ಟ್ ದಿನ ಬೇರೆ ಅಲ್ವಾ ಇರುತ್ತೆ? ಕಾಶಿ ಇರುತ್ತೆ. ಒಂದೊಂದ್ ದಿನ ಒಂದೊಂದಲ್ವಾ? ನಾಳೆ ಯಾವ್ದು? ಮಂಗಳವಾರ. ಇರುತ್ತೆ. ನಾಳಿದ್ದು ಯಾವ್ದು? ಕಾಶಿ ಮಾಡ್ತಾರೆ. ಕಾಶಿ ತಿಂತೀಯ ಗೊಬ್ರ? ಗೊಬ್ರ 3ಕ್ಕೆ ಸ್ವಲ್ಪ ಡೌನ್ ಆದ. ಹೆವಿ ಸ್ವೀಟ್ ಅಲ್ಲಲ್ಲ, ಸ್ವೀಟ್ ಬಿಸಿ ಐತೆ. ಇಲ್ಲ ಬಿಸಿ ಇಲ್ಲ, ಬಿಸಿ ಬಿಸಿ
ಗಬ್ಬ ಗಬ್ಬ ತಿನ್ನೋಕಾಗಲ್ಲ. ಕೋಬ್ರಾ 3 ತಿಂದ್ಬಿಟ್ಟು ಅಲ್ಲಲ್ಲೇನೋ ಉಳ್ಕಲ್ಲಾಗ್ಬಿಟ್ಟಿರ್ಬೇಕು ಅನ್ಸ್ತದೆ. ಅಕ್ಕಿ ಈ ಕಡೆ ಎಲ್ಲ ಉಳ್ಕಲ್ಲಾಗಿದ್ರೆ ನೋವುತ್ತೆ ಯಾವಾಗ್ಲೂ ಅಲ್ಲೂ. ರೈತ ಬಿದ್ದದ ಇವಾಗ. ನನ್ಗೇನೋ ಜಾಸ್ತಿ ಅದೇ ಅನಿಸ್ತದೆ. ದೊಡ್ಡ ಬೋಲ್ ಚಿಕ್ಕ ಬೋಲ್ ತಗೋತೀನಿ. ಅಷ್ಟೇ ಅಂತ ಗಣ. ಬೌಲ್ ಡಿಫ್ರೆಂಟ್ ಆಯ್ತು ನೋಡಕ್ ಅಷ್ಟೇ. ಡಿಸೈನ್ ಚೆನ್ನಾಗಿದೆ. ಡಿಸೈನ್ ಮಧ್ಯೆ ಚೆನ್ನಾಗಿರುತ್ತೆ ಅಂತ ಇಟ್ಟಿರೋದು ಅವರು. ಗೈಸ್ ಕೋಬ್ರಾ 3ನೇ ಹಲ್ವಾ ತಿಂದು ಮುಗಿಸಿ ಇವಾಗ 4ನೇ ಹಲ್ವಕ್ಕೆ ಸ್ಪೂನ್ ಹಾಕಿದ್ದಾನೆ. ಸರ್ ನನ್ ಗಟ್ಟಿ ಇರೋ ಹಲ್ವಾ ಇದ್ರೆ ನಂಗೆ ಗಟ್ಟಿ ಇರೋದು ಕೊಟ್ಬಿಡಿ. ಇಲ್ಲ ಎಲ್ಲ ಒಂದೇನಾ? ಇದೆಯಲ್ಲ ನೀನು ಒಬ್ರಿಗೆ ಮರ್ಸ್ಬಿಡುವೆ. ಈಗ ತಿನ್ಬೇಕು ಅನ್ಸ್ತಾ ಇತ್ತು ಕೋಬ್ರಾ ನೀನ್ ತಿಂತಿರೋದ್ ನೋಡಿ ಅಲ್ವಾನ. ಗೈಸ್ ನಿಮ್ಗೆ ಅನ್ಸ್ತಿಲ್ವಾ ನೋಡಿ ಎಷ್ಟ್ ಚೆನ್ನಾಗೈತಲ್ವಾ ನೋಡಕ್ಕೆ. ಯಾರ್ಯಾರು ಕ್ಯಾರೆಟ್ ಅಲ್ವಾ ಇಷ್ಟ ಕಮೆಂಟ್ ಅಲ್ಲಿ ಹಾಕಿ. ಅನ್ಸ್ತಂಗೆ ಹಾ ನೀನ್ ತಿಂದ್ರೆ 3 ತಿಂತೀಯ ಅಷ್ಟೇ ಕಣ. ಹೌದಾ? ಓಪನ್ ಆಗಿರುತ್ತೆ. ನೀನ್ ಈ ಅಂದಿರೋದಕ್ಕಾದ್ರೂ ನಾನು ಜಾಸ್ತಿ ತಿಂತೀನ ಕೋಬ್ರಾ. ಹಾ ಈ ಸ್ಟೇಟ್ಮೆಂಟ್ ನಾರು ಮೀರ್ಸಕ್ಕಾರು ತಿಂತೀನಿ. 3 ತಿಂಗಳ ಮೇಲೆ ಅರ್ಧ ತಿನ್ಬಿಟ್ಟು ಆಗಲ್ಲ ಅಂತ ನೀನು ಈಗ ಹಂಗೆ ಇನ್ಕ್ರೀಸ್ ಮಾಡ್ತಾವನೆ. ಹೇಳ್ತಾ ಇರೋದು. ನೀನ್ ತಿನ್ನ ಫಸ್ಟ್ ನೀನ್ ಎಷ್ಟ್ ತಿಂತೀಯ ನೋಡೋಣ. ಟಾರ್ಗೆಟ್ ಕೊಡೋ ನೀನು. ಚೇಸ್ ಮಾಡ್ತೀನಿ ನಾನು. ತಿಂತ ಸ್ವೀಟು ಜಾಸ್ತಿ ಆಯ್ತು. ಅದೇನು ಹೇಳ್ತಾರಲ್ಲ ಸರ್ ಅದು ಆಯ್ತು ನೋಡಿ ಡ್ರ್ಯಾಗನ್ ಮಶ್ರೂಮ್ ಅದ್ ತಿನ್ನಕೋಬ್ರಾ ಅವಾಗ ಖಾರ ಮಧ್ಯ ಬಂದ್ರೆ ಅವಾಗ ಇನ್ನೂ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಸ್ವೀಟ್ ಹೆವಿ ಆಗೋಯ್ತು. ಲವ್ ನೀನೇ ಹಿಂಗ್ ಅಂತಿದ್ದೆ ನನಗೆ ಅದೇ ಭಯ ಐತೈತೆ. ಜವರಣ ಸ್ವೀಟ್ ಹೆವಿ ಆಯ್ತಿದ್ದು. ಇಷ್ಟೊಂದ್ ತಿಂತಿದ್ದಲ್ಲೋ. ಇವತ್ತಿನಕ್ಕೂ ಡಿಫ್ರೆಂಟ್ ಐತೆ ಅಂತ ನಿಜ. ನನ್ನಾಣೆಗೂ ನಮ್ಮ ಅಣ್ಣಂಗೆ ಹೇಳ್ಬೇಕಿತ್ತು ಅಣ್ಣ ಅವತ್ತಿದ್ದಂಗೆ ಇರ್ಲಿ ಅಂತ. ಸ್ವೀಟ್ ಜಾಸ್ತಿ ಆಗ್ಬಿಡ್ತಾ? ತುಪ್ಪನೂ ಜಾಸ್ತಿ ಆಯ್ತಲ್ವಾ ಮೇಲೆ. ಅವತ್ತು ಫುಲ್ ಗಟ್ಟಿ ಇದ್ರೆ ತಿನ್ಬಿಡ್ಬೋದು ಕೋಬ್ರಾ. ಕ್ಯಾರೆಟ್ ಒಂಥರ ಅದೊಂಥರ ಕ್ಯಾರೆಟ್ ಅಲ್ವಾ, ಕ್ಯಾರೆಟ್ ಇದು ಗಟ್ಟಿ ಇದ್ರೆ ಬರೀ ತಿನ್ಕೋಬೋದಾಯ್ತು. ಟೇಸ್ಟಿ ಆಗಿತ್ತು ಮತ್ತೆ ಒಂಥರ ಪಲ್ಯ ಇದ್ದಂಗಿತ್ತು ಅವತ್ತು. ಅವತ್ತು ಅಷ್ಟೆಲ್ಲ ತಿಂದು 2 ತಿಂದಿದ ಎಷ್ಟೊಂದು ಆಟ. ಅವತ್ತು ಸುಮ್ನೆ ತಿಂತಾನೆ 2-3 ತಿಂದ್ಬಿಟ್ಟಿದ್ದಲ್ಲ ನೀನು. ಬಂಕಾಯ್ತಿದ್ಯಾ? ಸ್ವೀಟ್ ಚಾಲೆಂಜ್ ಅಂದ್ರೆ ನಿಂತಿರ್ತೀಯ. ಅವತ್ ಕಮೆಂಟ್ ಅಲ್ಲಿ ಹಾಕಿ ವಿಕಾಸ್ಗೆ ಕ್ಯಾರೆಟ್ ಎಲ್ಲೋ ತಿನ್ಸ್ತೀನಿ ನಾನು ತಿನ್ಬೇಕು, ಆ ಕ್ಯಾರೆಟ್ ಅಲ್ವಾ ಅಂತ ಅವತ್ತಿಂದ ಡ್ಯಾನ್ಸ್ ಮಾಡ್ತಿದ್ದಲ್ಲ. ಮಾಡು ಈಗ ತಿನ್. ನನಗೆ ನನ್ನ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ಈ ನನ್ನ ಮಗನಿಗೆ ಸ್ವೀಟ್ ಅಂತ ಅದೇ ಸ್ವೀಟ್ ತಿನ್ಕೊಂಡ್ ನಿಂತಿರ್ತಾನೆ. ಸ್ವೀಟ್ ತಿಂತೀನಿ. ಸ್ವೀಟ್ ತಿಂದ್ರೆ ಇದು ಹೆವಿ ಸ್ವೀಟ್ ಆಗೋಯ್ತು. ಜಾಮೂನ್ ಎಲ್ಲ ಗಡಗ ಅಂತ ತಿಂದಿದ್ದಲ್ಲ. ನಂದು ಯಾಕೋ 4ಕ್ಕೆ ಸ್ಟಾಫ್ ಎಷ್ಟಾಗುತ್ತೆ ಅಷ್ಟು ತಿನ್ನಕೋ. ನಾವ್ ಅಣ್ಣ ಹೇಳ್ದಂಗೆ 4 ಅಂದ್ರು ಹಂಗೆ ಆಗೋಯ್ತೈತೆ. ಕೋಬ್ರಾ 3 ಆಯ್ತು, 4ನೇ ತಿಂತಾವನೆ. ಇಲ್ಲಿ ನಮ್ದು ಚಿಲ್ಲಿ ಮಶ್ರೂಮ್ ಹೇಳಿದೀನಿ. ಸ್ವೀಟ್ ಜಾಸ್ತಿ ಆಗೈತಲ್ಲ ಕೋಬ್ರಾ, ಅದೊಂದ್ 2 ಪೀಸ್ ತಿನ್ನು ಸಮಾಧಾನ ಆಗುತ್ತೆ. ಅವಾಗ ಇನ್ನೂ ಸ್ವಲ್ಪ ತಿನ್ಬೇಕು. 1 2 3 ಹಾಕೋ ತಿನ್ನ. ಅವ್ರು ಪ್ಲೇಟ್ ಏನ್ ಕೊಟ್ಟವ್ರು ಹೇಳು, ಅದ್ರಲ್ಲಿ ಹಾಕೋ ತಿನ್ನಿ ಅಂತ. ಸ್ಪೆಷಲ್ ನಮ್ಮೂರ ಹಲವು ಇದಕ್ಕೂ ಗೋಡಂಬಿ ಹಾಕ್ಬಿಟ್ಟವ್ರಲ್ಲ. ಎಲ್ಲದೂ ಕೊಡಿ ಬರುತ್ತೆ. ತಿನ್ನಲೇ ಖಾರ ಐತೆ ಕಣ ಅದು. ಚಿಲ್ಲಿ ಇದು ಸ್ಪೈಸಿಯಾಗಿ ಮಾಡ್ಸಿರೋದು ಕಣ. ಕೈಲೇ ಅಥವಾ ತಿನ್ಬಿಡಕ್ ಒಬ್ರ ಆತಾಗಿ ಕೈಲಿ ಆಗೋದಿಲ್ಲ. ಕಚ್ಕೋದಲ್ಲ ಕಣ ನಿನ್ನ. ಸ್ವೀಟ್ ಜಾಸ್ತಿ ಆಗೈತಲ್ಲ ಗೈಸ್, ಅದಕ್ಕೆ ಕೋಬ್ರನ್ಗೆ ಡ್ರ್ಯಾಗನ್ ಮಶ್ರೂಮ್ ತಿನ್ಸ್ತಾ ಇದೀನಿ. ಖಾರ ತಿಂದ್ರೆ ಆಮೇಲೆ ಸ್ವೀಟ್ ತಿನ್ಬೋದು. ಬರೀ ಸ್ವೀಟೇ ತಿಂತೀರ್ ಕಷ್ಟ ಆಗ್ಬಿಡುತ್ತೆ ಚಾಲೆಂಜ್ ಮಾಡೋದು. ಖಾರ ಆಯ್ತಾ? ಖಾರ ಆಯ್ತಾ ಇಲ್ಲ ಮೀಡಿಯಂ ಆಯ್ತಾ? ಖಾರ ಆಯ್ತಾ? ಖಾರ ಆಯ್ತು. ಹೌದಾ? 1 ಪೀಸ್ ತಿನ್ಬಿಟ್ಟೆ ಖಾರ ಆಗೋಯ್ತು. ನಾವು ಮಾಮೂಲಿ ತಿನ್ಬಿಟ್ಟಿದ್ರಿಂದ ಸ್ವೀಟ್ ತಿಂದೆ ನೀನು ಅಷ್ಟೇ. ಡ್ರ್ಯಾಗನ್ ಮಶ್ರೂಮ್ ನೋಡಿ ಗೈಸ್, ಮೇಲೆ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಸ್ಪೆಷಲ್ ಆಗಿ ಮಾಡೋರೆ. ಗುಂಟೂರು ಮೆಣಸಿನಕಾಯಿ ಹಾಕೋರೆ ಮೇಲ್ಗಡೆ. ಬರೀ ಮೆಣಸಿನಕಾಯಿ ಐತೆ ಈ ಕಡೆ ಎಲ್ಲ. ಹಸಿರು ಮೆಣಸಿನಕಾಯಿ ಇದ್ರೆ ಇನ್ನೂ ಖಾರ ಇರೋದು ಗೊಬ್ಬರ ಹಾಕಿರ್ತಾರ. ಹಸಿರು ಮೆಣಸಿನಕಾಯಿ ಹಾಕಿಲ್ಲ ಅನ್ಸುತ್ತೆ. ಗೊಬ್ಬರಂಗೆ ಖಾರ ಆಯ್ತಲ್ಲ. ಈಗ ಹೊಡಿತಾನ ನೋಡಿ ಸ್ವೀಟ. ತಲೆ ಸುತ್ತ ಬಂದ್ರೆ ಹೇಳ್ಕೊಬ್ರ ಹಂಗೆ ಕೋಮಾಗ ಹೋಗ್ಬಿಟ್ಟು ಅಲ್ವಾ ತಿನ್ಬಿಟ್ಟು. ಯಾರು 1x ಹಾಕೋರೆ ಬೆಳ್ಳು ಕಾಣ್ತೀಯಬ್ರ. ನಿಜ. ಈಗ ನೋಡು, ನೀನ್ ವಿಡಿಯೋ ನೋಡು, ನಾಳೆ ಗೊತ್ತಾಗುತ್ತೆ. 1.5 ಹಾಕ್ತೆ ಕಪ್ಪು ಕಾಣ್ತಿದ್ಯಾ. 1x ಹಾಕಿದ್ರೆ ಮುದ್ದಾಗ ಫುಲ್ ವೈಟ್ ಕಾಣ್ತೀಯ. ನೀಡುತ್ತದೆ ಗೋಲ್ಡನ್ ಗ್ಲೋ. ವಾವ್, ನಿಜವಾಗ್ಲೂ ಗೋಲ್ಡನ್ ಗ್ಲೋ. ಥ್ಯಾಂಕ್ ಯು. ಅಷ್ಟಿಲ್ಲ ಬಿಡು.
ತಿನ್ನಾಯ್ತು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಇನ್ನೊಂದ್ಸರಿ ಕೇಸರಿ ಪಾಸ್ರಿ ತಿಂದ್ರೆ ಬಿಡಗಾಗಿರೋ. ಗೋಡಂಬಿ ತಿನ್ಬಿಡ್ಬೇಕಿತ್ತು, ಕೆಂಪಗಾಗ್ಬಿಡುವೆ. ಇಷ್ಟೆಲ್ಲ ಫುಡ್ಲಾಗೆಲ್ಲ ಮಾಡ್ತೀನಲ್ಲ ಕೋಬ್ರ, ನನ್ನ ಫೇವ್ರೆಟ್ ಫುಡ್ಡೇ ಮುದ್ದೆ. ನನ್ ಕಣ್ಣಾಗ ಯಾವಾಗಲೂ ಮುದ್ದೆನೇ ತಿಂದಿಲ್ಲ ನೀನು. ಕಮೆಂಟ್ ಅಲ್ಲಿ ಹಾಕ್ತಾರ ನೋಡು. ಅದ್ರ ನನ್ನ ಫೇವ್ರೆಟ್ ಫುಡ್ ಮುದ್ದೆ. ಇಲ್ಲ ನಾನು ಮನೇಲಿ ತಿಂತೀನಿ, ಹೋಟ್ಲಿಗೆ ಬಂದ್ಬಿಟ್ಟು ಯಾಕೆ ಮುದ್ದೆ ತಿನ್ಲಿ? ಹೋಟ್ಲಿಗೆ ಬಂದು ಚಿಕನ್ ಟೇಸ್ಟ್ ಮಾಡ್ತೀನಿ, ಮುದ್ದೆ ನಾನು ಮನೇಲಿ ತಿಂತೀನಿ. ಈಗ ನೀನ್ ದಿನ ನೈಟ್ ಮುದ್ದೆ ಮನೆ ತಿನ್ಬಿಟ್ಟು ಮನೆ ಹೆಂಗಿರೋ ಬತ್ತಿ ಅಂತ ಗೊತ್ತು ತಾನೆ, ಯಾಕೆ ತಿಂತೀಯ ಮನೇಲಿ? ಹೆಂಗಿರೋ ನೈಟ್ ತಿಂತೀನಿ ಮುದ್ದೆನ. ವಿಡಿಯೋ ಮಾಡಕ್ ನೈಟ್ ತಿಂತೀಯ, ಮಧ್ಯಾಹ್ನ ಮನೇಲಿ ಮಧ್ಯಾಹ್ನದ ಹೊತ್ತು ಮನೇಲಿ ತಿಂದ್ರೆ ಮನೇಲಿ ಮುದ್ದೆ ತಿಂತೀನಿ. ಇವತ್ತು ಮಧ್ಯಾಹ್ನ ಮನೇಲಿ ಮುದ್ದೆ ತಿಂದೆ, ಹೋಟ್ಲಲ್ಲಿ ತಿನ್ನಲ್ಲ ರೇರು. ಗೈಸ್ ಕೋಬ್ರ ನೋಡಿ 4 ಹಲ್ವಾನ ತಿಂದು ಮುಗಿಸಿ ಕೇಳೋಣ ಇರಿ ಏನ್ ಮಾಡ್ತಾನೆ ಅಂತ. ಯೋಚನೆ ಮಾಡಿ ಹೇಳೋ ಕೋಬ್ರ. ಸ್ವೀಟ್ ಹೆವಿ ಆಯ್ತು. ಏನ್ ಕೋಬ್ರ ನೀರ್ ಕುಡ್ದ, ಒಂದ್ ಸ್ವಲ್ಪ ಯೋಚನೆ ಮಾಡ್ದ, ಟೈಮ್ ಕೊಟ್ಟೆ ಅವನ್ಗೆ, ಏನ್ ಹೇಳ್ತಾನೆ ನೋಡೋಣ. ಏನಿಲ್ಲ ಗೈಸ್, ಹೆವಿ ತುಪ್ಪ ಮತ್ತೆ ಹೆವಿ ಸ್ವೀಟು, ಗೋಡಂಬಿ. ಅವತ್ ತಿಂದದ್ ಕ್ಯಾರೆಟ್ಗೂ ಇವತ್ ತಿಂದದ್ ಕ್ಯಾರೆಟ್ಗೂ ತುಂಬಾ ವ್ಯತ್ಯಾಸ ಐತೆ. ಬಟ್ ಸ್ವೀಟ್ ಜಾಸ್ತಿ ಆಯ್ತು. ಅಣ್ಣ 4 ಅಂದ್ರು ತಾನೆ. ಅಣ್ಣ 4 ಅಂತ ಹೇಳಿದ್ರು, ಕರೆಕ್ಟಾ 4 ತಿಂದಿದೀನಿ. ತಿನ್ಬೋದು ಇನ್ನೊಂದು, ಬಟ್ ಹಿಂಸೆ ಕೊಟ್ಕೊಂಡೆಲ್ಲ ತಿನ್ಬಾರ್ದು ಅಂತ ತಿಂತಿಲ್ಲ ಅಷ್ಟೇ. ಆಮೇಲೆ ನಾನು ಹಿಂಸೆ ತಿನ್ಬಿಡ್ತೀನಿ ಬಲವಂತ ಲೈದ. ಆಮೇಲೆ ಏನಾರ ಮನೆ ವರ್ಷ ನನ್ಗೆ ಇದಾಗೋಯ್ತು. ಎಷ್ಟಾಗುತ್ತೆ ಅಷ್ಟು ತಿನ್ಬೇಕು ಗೈಸ್. ಕೋಬ್ರ ಅದನ್ನೇ ಹೇಳ್ತಿರೋದು, ಅವನ್ ಕೈಲಿ 4 ತಿನ್ಬೋದು, ಇದು ಲಿಮಿಟ್ ಮೀರುತ್ತೆ. ಅವತ್ತಿದ್ದಂಗ ಇದ್ದಿದ್ರೆ 7 ಇಲ್ಲ ಅಂದ್ರೆ 8 ತಿನ್ಬೋದಾಯ್ತು, ಯಾಕಂದ್ರೆ ಫುಲ್ ಅದ್ ಗಟ್ಟಿ ಅಲ್ವಾ ತಿನ್ಬೋದಾಯ್ತು. ಇದು ಡಿಫ್ರೆಂಟ್. ನೋಡೋಣ ನನ್ ಕೈಲಿ ಎಷ್ಟು ತಿನ್ನಕ್ಕಾಗುತ್ತೆ ಅಂತ. ತಿನ್ನಕ್ ಸ್ಟಾರ್ಟ್ ಮಾಡಕ್ ಕೋಬ್ರ. ಇಲ್ಲಿ 2 ಐತೆ, ಇದ್ರ ಜೊತೆ 2 ಸಾಕು. ಫಸ್ಟ್ ಇದು ತಿಂತೀನಿ ಇವೆರಡನ್ನ, ಆಮೇಲೆ ಹೇಳೋಣ. ಇದ್ರಲ್ಲಿ ಜಾಸ್ತಿ ಆಯ್ತಲ್ಲ ಒಂದ್ ಬೌಲಲ್ಲಿ. ಏನಿಲ್ಲ ಗೈಸ್, ಕೋಬ್ರನ್ ಸ್ಪೂನು ಈ ಕಡೆ ಇಟ್ಬಿಡ. ಗೈಸ್ ಇವಾಗ ನಾನ್ 40 ತಿನ್ನಕ್ ಸ್ಟಾರ್ಟ್ ಮಾಡ್ತಾ ಇದೀನಿ. ದೊಡ್ಡ ಐತೆ ಸೈಡ್ ಇಟ್ಟಿರೋಣ. ಗೈಸ್ ನಾನು ಇವಾಗ ಮೊದಲನೇ 40 ತಿಂತಾ ಇದೀನಿ. ಕಾಮಿಟ್ರಿ ಕೊಡೋಕೊಬ್ರ ಮಾತಾಡೋದು ಹಿಂಗೆ ಕುತ್ಕೊಬಿಟ್ಯ. ನನ್ಗೆ ಫಸ್ಟ್ ಸ್ಪೂನಲ್ಲೇ ಹೇಳ್ಬಿಡ್ತೀನಿ ನಾನು ಎಷ್ಟು ತಿನ್ಬೋದು ಅಂತ. ಗೊತ್ತಾಗುತ್ತೆ ಇವಾಗ. ನಾನು 3 ಅಂತ ಹೇಳಿದೆ ನಿನ್ಗೆ. ಹೆಂಗ ತಿಂದೆ ಕೋಬ್ರ? 4 ಹೆವಿ ಸ್ವೀಟ್ ಆಯ್ತು. 4 ತಿಂದ ಗೈಸ್. ಹೆವಿ ಸ್ವೀಟ್ ಐತೆ, ಸಿಕ್ಕಾಪಟ್ಟೆ ಸ್ವೀಟು, ಸಖತ್ತಾಗೈತೆ ಅಲ್ವಾ? ಅದ್ರ ಜಾಸ್ತಿ ತಿನ್ನಕ್ಕಾಗಲ್ಲ ಅಷ್ಟೇ. ಅಂದ್ರೆ ಏನಂದ್ರೆ ಜಾಮೂನ್ ಗಿಂತ ಟೇಸ್ಟ್ ಆಯ್ತು. ತುಪ್ಪ ಎಲ್ಲ ಹಾಕ್ಬಿಟ್ಟು ಗೋಡಂಬಿ ಮೇಲೆ ಹಾಕಿ ಸಾಕಾರಾಗಿ ಮಾಡೋರ. ನಿಜವಾಗ್ಲೂ ನಾನು ಅವತ್ತು ಜಾಮೂನ್ ತಿನ್ನಲ್ಲ, ಅದಕ್ಕಿಂತ ಇದು ಹೆವಿ ಐತೆ ಅಣ್ಣ. ನೀವ್ ಹೇಳ್ದಂಗ 4 ತಿಂದೆ. 4 ತಿಂದ ಅಷ್ಟೇ. ನಾವು ಹೆವಿ ಸ್ವೀಟ್ ಕಣ. ಅವತ್ ತಿಂದಿದ್ಕ ಇವತ್ ತಿನ್ನದ್ಕೋ ಅದು ಬಾಳ, ಅವತ್ ತಿನ್ನದ್ಕ ಇವತ್ ತಿನ್ನದ್ಕೋ ಬಾಳ ಡಿಫ್ರೆಂಟ್ ಐತೆ. ಹೆವಿ ಟೇಸ್ಟ್ ಜಾಸ್ತಿ ಸ್ವೀಟ್ ಆಗೈತಲ್ಲ, ಅದಕ್ಕೆ ಜಾಸ್ತಿ ತಿನ್ನಕ್ಕಾಗಲ್ಲ. ನಾವೇ ಬೇಗ ಬಂದ್ಬಿಟ್ವಾ? ಇವಾಗ ಮಾಡಿದ್ರಾ? ನಾವ್ ಬೆಳಗ್ಗೆ ಬರ್ಬೇಕಿತ್ತು ಗೊಬ್ಬರ. 1 ಅವರ್ ಆಗ್ಬೇಕು. ಮೈಸೂರು ಪಾಕ್ ಹೆಂಗೆ ಗಟ್ಟಿ ಆಗಬೇಕು, ಟೈಮ್ ತಗೊಳ್ತಲ್ಲ, ಆ ತರ ಟೈಮ್ ತಗೊಳುತ್ತೆ. 1 ಅವರ್ 2 ಅವರ್ ಟೈಮ್ ತಗೊಳುತ್ತೆ. ನಾನು ಆಸೆಯಿಂದ ಬಂದೆ. 4 ತಿಂದಿರೋದೇ ಹೆಚ್ಚು. 4 ತಿನ್ಬೋದು ಅಂತ. ಅವ್ರು ಕರೆಕ್ಟ್ ಆಗಿ ಗೊತ್ತಾಗೈತೆ. ಗೈಸ್ ನನ್ನ ಮಗನೇ 40 ತಿಂತಾ ಇದ್ದೀನಿ. ಗೈಸ್ ಕೋಬ್ರಂಗೆ ಫೋನ್ ಬಂದ್ಬಿಟ್ಟಿತ್ತು. ಗೈಸ್ ಇನ್ನೂ 1ನೇದು ಕಂಪ್ಲೀಟ್ ಮಾಡಿಲ್ಲ, ಮಾಡ್ತಾವನೆ. ಟೈಮ್ ಲಿಮಿಟ್ ಇಲ್ಲಪ್ಪ. ಆಯ್ತು ಓಕೆ. ನಾನು ಏನಾರ ಅದನ್ನ ಇವಾಗ ಇನ್ನೂ ತಿಂದಿಲ್ಲ, ತಿಂತಾವನೆ ಅಂತಂದೆ ತಪ್ಪ? ನನಗೇನೋ 3 ತಿಂತೀಯ ಅನಿಸ್ತಾ ಇದೆ. ನಾನು ಈ ಸತ್ ಕಾಲ 7 ಮುಗಿಸ್. ನಾನೇನು ಕೋಬ್ರ ಏನೋ ದಮ ದಮ ಅಂತ ತಿಂದಾಕ್ಬಿಡ. 7 ಈ ಸತ್ ಕಾಲ ಮುಗಿಸ್ಕೊಂಡಿದ್ದೆ. 3 ಮುಗಿಸಿದ್ದವ್ ನೀನು, ಆಮೇಲೆ ಸ್ಲೋ ಆಗಿದ್ದು. ಅಂದ್ರೆ ಹೆವಿ ಸ್ವೀಟ್ ಆಗೋಯ್ತಲ್ವಾ ಅಲ್ಲೆಲ್ಲ. ನನಗೆ ಈಗಲೇ ಆಯ್ತೈತೆ. ನಂಗೆ ಅಲ್ಲೆಲ್ಲ ಜುಮ್ ಅಂದಾಕ್ಬಿಟ್ಟು. ಪವನ್ ಏನೋ ಬಂದ್ರೆ ಪವನ್ ಒಂದ್ಸಲ ತಿನ್ಸ್ಬೇಕು, ಎಷ್ಟು ತಿಂತ ನೋಡ್ಬೇಕು. ತುಪ್ಪ ನೋಡು. ನಾನು ಅವಾಗ ತೋರ್ಸಿಲ್ವಾ? ನಾವು ತಪ್ಪು ಮಾಡ್ಬಿಡ ಕಣೋ. ನಾವು ನಾಳೆ ಬರ್ಬೇಕಾಯ್ತು. ಮೋಸ ಆಗುತ್ತೆ. ಇದಕ್ಕೆ ಹಾಕ್ತೀನಿ, ಎಷ್ಟಾಯ್ತು ನೋಡೋಣ. ಲವ್ ಏನಿಲ್ಲ ಕಣ, ಕರೆಕ್ಟಾಗಿ ಕೊಟ್ಟವ್ರೆ. ಜಾಸ್ತಿ ಐತೆ ನೋಡೋ ಅದ್ರಲ್ಲಿ. ಏನು ಲವ್ ನೋಡಲು ಇವಾಗ ಗಟ್ಟಿ ಆಗೈತೆ ಲವ್. ಹಾ ನೋಡ, ಆರ್ತಾ ಇವಾಗ ಗಟ್ಟಿ ಐತೈತೆ. ಅಷ್ಟೇ ಬಿಡಲ್ಲ, ಅಷ್ಟೇ ಇರೋದು, ಜಾಸ್ತಿ ಏನ್ ಕೊಡ್ಲಿಲ್ಲ ಅವರು. ಕರೆಕ್ಟಾಗಿ ನೋಡ, ಅಷ್ಟೇ ಕಣ. ಹೊಸಿ ನೀರ್ ತರ ಐತಿ, ಇವಾಗ ಗಟ್ಟಿ ಆಗೈತೆ ಅಷ್ಟೇ ಕಣ. ಇದು ಜಾಸ್ತಿ ಐತೆ ಕೋಪ. ಜಾಸ್ತಿ ಇಲ್ಲ, ಅಷ್ಟೇ ಇರೋದು ತಿನ್ನ. ಅದು ಇಷ್ಟ ಅದ್ರಲ್ಲೆಲ್ಲ ಬರೀ ಇತ್ತು. ಇದು ನೋಡಿ ತೊಳುಕ್ತಾ ಐತೆ.
ನಾವು ಒಂದ್ ನಿಮಿಷ ಹತ್ರ ನೀರ್ ತರ ಇತ್ತಲ್ಲ ಅದಕ್ಕೆ ಕಾಣಿಸ್ತೈತಿ, ಇದು ಗಟ್ಟಿ ಐತೈತಲ್ವಾ ಅದಕ್ಕೆ ನೋಡು. ಇದ್ರಲ್ಲಿ ಜಾಸ್ತಿ ಐತೆ guys. ಗಟ್ಟಿ ನೋಡು, ಫಸ್ಟ್ ಇಷ್ಟು ಗಟ್ಟಿ ಇದ್ದೇ ಇರಲಿಲ್ಲ. ಲವ್ ಸುಮ್ ಕುತ್ಕೊಳ ಗಟ್ಟಿಯಲ್ಲಿ ಇದು ತೆಳಗೆ ಐತೆ ಕಣ. ತಳಗಿಲ್ಲ ಅಷ್ಟು. ಸ್ಟಾರ್ಟ್ ಮಾಡ್ದೆ ಇವ್ನ್ ಆಗ್ಲೇ ಸ್ಟಾರ್ಟ್ ಆಗೋಯ್ತು ಎರಡನೇ ತಿಂದಾಗ್ಲೇ. ಆಯ್ತು ಬಿಡು, ಎರಡನೇ ನೋಡ್ತಾ ತಿನ್ನ ನೋಡು. ಇವಾಗ ಬೇಕಾದ್ರೆ ಇನ್ನೊಂದೆರಡು ತಿನ್ಬೋದ ನಾನು? ಸುಮ್ ಕುತ್ಕೊಳ್ಳಿ. ಇವಾಗ ಒಂದ್ಸತಿ ಮುಗೀತು. ಒಂದೇ ಸರಿನಾ? ಈಗ ಇನ್ನೊಂದ್ಸಲ ಕೊಟ್ಟಿದ್ರೆ ಇನ್ನೊಂದ್ 3 ತಿನ್ನವೆ, 4, 3, 7 ಆಗೋದು. ತಗೊಳ್ಳೋ, ಗೋಬಿ ಮಂಚೂರಿಯನ್ ತಿನ್ನ ಆಯ್ತು. ಏನೋ ಸ್ವೀಟು ತಲೆಗೆ ಹೊಡಿತಾ ಇತ್ತು ನಂಗೆ. ಸ್ವೀಟು ಲವ್ ಆಗೈತೆ. ನಮ್ ಸ್ಟ್ರೋಕ್ ಹೊಡ್ದಂಗ್ ಹೊಡಿತೈತೆ ನಂಗಂತೂ. 3 ತಿನ್ನಲ್ಲ ದಬ ದಮ ಅಂತ ತಲೆ ಒಂಥರ ಏನು ಐತೈತೆ. ತಲೆ ಇದಾದಂಗ, ಮತ್ತೆ ಗಂಟ್ಲೆಲ್ಲ ಒಂಥರ ಖಾರ ತರ ಆಗೋಯ್ತು. ಸ್ವೀಟು ತಿನ್ನಕ್ಕೆ, ಸ್ವೀಟ್ ತಿನ್ನ ಸ್ವೀಟ್ ಆಗ್ಬೇಕಾನೆ ಒಂಥರ ಖಾರ ತರ ಎಲ್ಲ ಗಂಟ್ಲು ಇಳಿತಾ ಈ ಕಡೆ. ನಾನು ಹಲ್ವಾ ಮಧ್ಯ ಒಂಚೂರು ಇದು ತಿಂದಾಗ ಹೊಸ ಖಾರ ಐತಿ. ಈಗ ಅದ್ ತಿಂದ್ರು ಒಂದ್ ಸ್ಪೂನ್ ತಿನ್ನೋ, ಇನ್ನೂ ಸ್ವೀಟ್ ಆಗುತ್ತೆ. ಈಗ ನಾವು ತಿನ್ನಕ್ ಹೋಗಲ್ಲ. ಈಗ ನಾನ್ ತಿಂತೀನಿ, ಕೆಡ್ಸ್ಕೊಬೇಡ. ನೋಡಿ ಇನ್ನೇ ಎಷ್ಟೈತೆ ನೋಡಿ, ಒಂದ್ ತಿಂದವನೆ. ಇದು 7ನೇ ಹತ್ರಲ್ಲಿ ಒಂದ್ ಅರ್ಧ ಸ್ಪೂನ್ ತಿನ್ಬಿಟ್ಟವನೆ. ತಿನ್ಲಿಲ್ಲ ನೋಡಿ, ಇನ್ನೇ ಎಷ್ಟೈತೆ, ಇದ್ದಷ್ಟೇ ಐತೆ. ಇದ್ರಲ್ಲಿ ಜಾಸ್ತಿ ಬೇರೆ ಐತೆ. ಜಾಸ್ತಿ ಐತೆ. 2 ತಿಂದೆ ಆಗಿತ್ತು. ಯಾವ 2? ಅಮ್ಮಮ್ಮ ಖಾಲಿನೇ ಆಯ್ತಿಲ್ಲ. ಇದು ತಿಂತಾನೆ ಇದೀನಿ, ಅದು ಇದ್ದಷ್ಟೇ ಐತೆ. 4-5 ಸ್ಪೂನ್ ತಿಂದಿನಿ ನಾಳೆ. ಅಲ್ಲ ಒಣ್ಣೆ ಏನಂದ್ರೆ ಹೇಳು, ಇದು ಆರ್ತಾ ಗಟ್ಟಿ ಆಗುತ್ತೆ ಅಂದ್ರು. ಅವಣ್ಣೆ ಹೇಳಿಲ್ವನು, ಆರ್ತಾ ಗಟ್ಟಿ ಆಗುತ್ತೆ, ಜಾಸ್ತಿ ಆಗುತ್ತೆ ಅದು ಅಂತ. ಇಷ್ಟಿತ್ತು ಎಲ್ಲಾದ್ರೂ. ಅವ್ರು ಕೊಡ್ಬೇಕಾದ್ರೆ ಹಿಂಗಿತ್ತ ಅಲ್ವಾ? ಇನ್ನ ನೀರ್ ತರ ಇತ್ತು ತಾನೆ. ಮೇಲ್ಗಡೆ ತುಪ್ಪ ಎಷ್ಟಿತ್ತು ಅಲ್ಲಿ, ಎಲ್ಲ ಐತೆ ಅದ್ ಅಡಿಯಿಂದ ತೆಗ್ತಾರ ನೋಡು. ಅಷ್ಟು ಐತೆ. ವಿಡಿಯೋ ನೋಡ ಆಯ್ತು. ಫಸ್ಟ್ ವಿಡಿಯೋದ್ಕೋ ಅವ್ರು ತಂದಾಗ ಕೊಟ್ಟೋದ್ಕೋ ಇವಾಗ ತಿಂತಾರದ್ಕೋ ಇದಕ್ಕೋ ಡಿಫ್ರೆಂಟ್. ನನ್ ಕೈಲಾಗಲ್ಲ. ತಿನ್ನೋ ತಿನ್ಬಿಟ್ಟು ಏನೋ ನೀನು ತಿನ್ನಕ್ ಆಗಲ್ಲ ಕಣ ಸ್ವೀಟ್ ನ ಕೊಡಲ್ಲ. ಯಾಕೋ ತಿನ್ನು. ಹಂಗಾಗಲ್ಲ ಕಣ. ಇನ್ನ ಇಲ್ಲಿ ನೋಡಿ ಎಷ್ಟು ಬಿಟ್ಟಿದ್ಯಾ. ತಿನ್ಕೊಳಪ್ಪ ಬೇಕಾರೆ ನನ್ ಕೈಲಾಗಲ್ಲ. ಇನ್ನ ಇದು ನೀನೇ ವಿನ್ ತಗೊಳಪ್ಪ. ತಿನ್ಬಿಡ ಹಂಗಾರೆ. ವಿನ್ನರ್ ಇರೋ ಇದು ತಿನ್ಬಿಡ್ತೀನಿ ಮೊದ್ಲು. ನಿಜ ಹೇಳ್ತೀನಿ, ಯಾರಾದ್ರು ಕಮೆಂಟ್ ಅಲ್ಲಿ ಹಾಕಿದ್ರೆ ಅವ್ರು ಕರ್ಕ ಬಂದ್ ತಿನ್ಸ್ತೀನಿ. ನೀನ್ ತಿನ್ಬಿಟ್ಟಿದ್ಯಾ ಕೊಬ್ರ, ಅದಕ್ಕೆ ಅವ್ರಿಗೆ ಅನ್ಸುತ್ತೆ ಏನು ವಿಕಾಸ್ ಕೈಲಿ ಒಂದು ತಿನ್ನಕಾಲಿಲ್ಲ ಅಂತ. ಏನ್ಲ ಈ ಸ್ವೀಟ್ ಯಾರ್ಲಲ್ಲಿ ಒಬ್ರು ಒಂದ್ ಕಪ್ಪಲ್ಲಿ 3 ಜನ ಹಂಚ್ಕ ತಿನ್ಬೇಕಷ್ಟೇ. ಸ್ವೀಟ್ ಐತೆ. ನಾನು ಯಾಕೆ ಸ್ವೀಟ್ ಜಾಸ್ತಿ ಇಷ್ಟಪಡೋದು, ಒಂದು ಚಿಕ್ಕ ವಯಸ್ಸಿಂದ ತಿಂದಿ ಅಭ್ಯಾಸ ಅದೇ ನನ್ಗೆ. ಖಾರ ಜಾಸ್ತಿ ತಿಂತಾರಿಲ್ಲ. ಅದಾದ್ಮೇಲೆ ಜಿಮ್ಗೆ ಹೋಗ್ಬೇಕಾರೆ ಏನ್ ಮಾಡೋದು, ಸಪ್ಪೆ ಊಟ ಮಾಡಿ ಏನಾಗ್ಬಿಡೋದು ನನ್ಗೆ, ಖಾರ ತಿಂದ್ರೇನೆ ಆಗಲ್ಲ. ಅದಕ್ಕೆ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀನಿ. ನಿಜ ಹೇಳ್ತೀನಿ, ಇಷ್ಟು ಸ್ವೀಟ್ ಇರೋ ಅಲ್ವಾನ ನಾನೇ ಕೋಬ್ರಾ ಆಗಿರೋದಕ್ಕೆ ತಿನ್ನೋನೆ ನನ್ ಕೈಲಿ ಒಂದು ತಿಂದೇಟ್ಗೆ ಮನ್ಸಿಟ್ಟು ಹೊಡೆದ್ರು. ನಂದು ಏನಂದ್ರೆ ಅವತ್ ತಿಂದಿದ್ದು ಒಂದ್ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು. ಯಾಕಂದ್ರೆ ಅವತ್ತೇ 2 ತಿಂದಿದ್ದು ನಾವು. ಅಷ್ಟೆಲ್ಲ ಊಟ ಗಟ್ಟಿ ಹಲ್ವಾ ತಿನ್ಬೇಕಿತ್ತು. ಗಟ್ಟಿ ಹಲ್ವಾ ತಿಂದು 2 ತಿಂದಿದ್ದು. ಇದು ನಾರ್ಮಲ್ ಈ ತರ ಇದ್ದಿ 4 ತಿಂದಿದ್ದು. ನಾನ್ ರೇಟ್ ತುಪ್ಪ ಆಯ್ತು ಮೇನ್ ಆಗಿ ಜಾಸ್ತಿ. ತುಪ್ಪ, ಸ್ವೀಟು, ಕ್ಯಾರೆಟು ಎಲ್ಲ ಹಾಕವ್ರೆ. ತಿಂತೀನಿ ಬೋಲ್ಗಳಲ್ಲಿ ನೋಡಿ ಇನ್ನೂ ಎಷ್ಟು ತುಪ್ಪ ಮಿಕ್ಕೈತೆ. ನಂಗೆ ಗೊತ್ತಾಗೋಯ್ತು ಅಂತ. ನಾನು ಫಸ್ಟ್ ಸ್ಪೂನ್ ಅಲ್ಲೇ ಒಂದ್ ಸ್ವಲ್ಪ ಹೊಡಿತು. ಮತ್ತೆ ಹೇಳ್ತಿದ್ದೆ ತಿಂತೀನಿ. ನಾನು ಹೇಳಿ 3 ತಿಂತೀನೋ ಸ್ಟಾರ್ಟಿಂಗ್ ಒಂದು ಕರೆಕ್ಟ್ 1.5 ತಿಂದಿದ್ದೀನಿ. ಇದ್ರಲ್ಲಿ ಜಾಸ್ತಿ ಇತ್ತು. ತೋರ್ಸೋ ಇನ್ನ ಅಲ್ಲೇ ಐತೆ ನೋಡು. ಈ ಬೌಲಲ್ಲಿ ಇದ್ದದ್ದು ಜಾಸ್ತಿ ಇತ್ತು, ಅದನ್ನ ಹಾಕೊಂಡಲ್ಲ. ಅದಕ್ಕೆ ವಾಟರ್ ಡ್ರಿಂಕಿಂಗ್ ಚಾಲೆಂಜ್ ನೆಕ್ಸ್ಟ್ ನನ್ಗೂ ಮತ್ತೆ ಕೋಬ್ರನ್ಗೆ. ಎಲ್ರು ಕೋಬ್ರಾ ವಿಕಾಸ್ ವಾಟರ್ ಅಂತ ಕಮೆಂಟ್ ಹಾಕಿ ನೀರ್ ಕುಡಿಯೋ ಚಾಲೆಂಜ್ ಮಾಡ್ತೀನಿ. ಅದ್ರಲ್ಲಿ ನೀವು ನನಗ್ ಸೋಲ್ಸ್ಲಿ ಅವಾಗ ಒಪ್ಕೋತೀನಿ. ಲಾಸ್ಟ್ ಟೈಮ್ ಹಾಕಿದೀರಾ. ನೆಕ್ಸ್ಟ್ ಇವಾಗ ನಾವು ನೀರ್ ಕುಡಿಯೋ ಚಾಲೆಂಜ್ ಮಾಡ್ತೀವಿ ಗೈಸ್. ಅದ್ರಲ್ಲಿ ಸೋಲ್ಸ್ಲಿ. ಕುಡಿಯೋ ಚಾಲೆಂಜ್ ಅಲ್ಲಿ ನಾನು ಸೋಲ್ಸ್ಲಿ ಬರಲ್ಲ. ಈಗ ನಾನ್ ಬಂದಲ್ಲಪ್ಪ ಅಲ್ವಾ ತಿನ್ನಲ್ಲಪ್ಪ ನಿನ್ ಮುಂದೆ ಕುತ್ಕೊಂಡು. ನನಗ್ ಒಂದ್ ತಿಂದೆ ನನಗೆ ತಲೆ ಸುತ್ತಾದ ಕಳಲ್ಲ. ನಿಜವಾಗ್ಲು ಕೋಬ್ರಾ, ನಿಜವಾಗ್ಲು ನಂಗೆ ತಲೆ ಸುತ್ತಾಯ್ತು. ಒಂದ್ ತಿಂದಿ ಈ ದಡಿ ನನ್ ಮಗ 4 ತಿನ್ಬಿಟ್ಟು ಅದು ಹೆಂಗ್ ಕೂತ್ಕೊಂಡ್ ತಿಂದವ್. ನಾನೆಲ್ಲ ದಪ್ಪ ಇದ್ದೆ. ಬೈಬೇಡ ನೋಡು, ನತ್ತತ್ಬಿಡ್ತು. ನಾನೆಲ್ಲ ದಪ್ಪ ಇದ್ದೀನಿ. ನಾನು ಒಂದೇ ಸೈಜ್ ಇರೋದು. ಇನ್ನೇನು ನಾವು 75 kg ದಪ್ಪ. ಏನೋ 75 kg ದಪ್ಪನಾ? 80 ಇದೀಯಾ ನೀನು? 75 ಇದೀನಿ. ನೀನ್ ಎಷ್ಟೇ ಚೆಕ್ ಮಾಡಿ. ನನ್ಕಿಂತ ಕುಳ್ಳ ಇದೆಯಾ, ಆದ್ರೆ ನನ್ಕಿಂತ ಜಾಸ್ತಿ ವೆಯ್ಟ್ ಇದೆಯಾ? ಕುಳ್ಳ ನಿನ್ನಷ್ಟೇನಿಲ್ಲ ವಿಕಾಸ್. ನಾನು ಉದ್ದ ಸ್ವಲ್ಪ ಇಲ್ಲ ವಿಕಾಸ್.
ಹೆಚ್ಚು ಕಮ್ಮಿ ನಾನು ನೀನು ಒಂದೇ ಎಡ ಬಲ ಒಂದ್ ಇಂಚಿಲ್ಲ ಎಡ ಬಲ ಇಬ್ರು ಒಂದೇ ಒಂಚೂರ್ ಕಮ್ಮಿ ಇದ್ರು ಏನು ಎಡ ಬಲ ಒಂದ್ ಸ್ವಲ್ಪ ನನ್ನ height ನೀನ್ ಜೀವನದಲ್ಲಿ ಬೆಳೆಯಕ್ಕಾಗಲ್ವಾ? ಗೊತ್ತು ಏಜ್ ಮುಗ್ದಾಗೈತೆ. ನಿಂಗು 25 ವರ್ಷ, ನಂಗೂ 24 ವರ್ಷ ಆಗೋಗೈತೆ. ಯಾವ 24 ವರ್ಷ ನಿಂಗೆ? 30 ವರ್ಷ. 2002 ನಂದು. 2002. ಇನ್ನೇನು 2002 ಯಾರು ಅಮಾಯಕರು ಸಿಕ್ಬಿಟ್ರೆ ಅಪ್ಪ ಆಧಾರ್ ಕಾರ್ಡ್ ಬೇಕಾ? 26 ಈಗ ನಂದು 10th ಮಾರ್ಕ್ಸ್ ಕಾರ್ಡ್ ಬೇಕಾ? SLC ಮಾರ್ಕ್ಸ್ ಕಾರ್ಡ್ 10th ಈಗ SLC ಮಾರ್ಕ್ಸ್ ಕಾರ್ಡ್ ಬೇಕಾ, ಇಲ್ಲಾಂದ್ರೆ ಇದು ಆಧಾರ್ ಕಾರ್ಡ್ ಬೇಕಾ, ವೋಟರ್ ಐಡಿ ಬೇಕಾ? ಅಮ್ಮನೇ ಕೇಳ್ತೀನಿ ಬಿಡು. ನಮ್ಮ ಅಮ್ಮನೇ ಕೇಳಾಯ್ತು. ನನ್ ಲೈಫ್ ಅಲ್ಲಿ ಕ್ಯಾರೆಟ್ ಹಲ್ವಾ ಅಂದ್ರೆ ಬಾರಿ ಇಷ್ಟ ಪಡ್ತಿದ್ದೆ. ಇವತ್ತು ಕ್ಯಾರೆಟ್ ಹಲ್ವಾ ಮೇಲೆ ಜಿಗುಪ್ಸೆ ಬಂದ್ಬಿಡು. ಪವನ್ ಅವತ್ತು ಹಿಂಗೆ ಶವರ್ಮ ತಿನ್ಬಿಟ್ಟು ಒಂದ್ 4 ತಿಂದ 3-4 ತಿನ್ಬಿಟ್ಟು ನನ್ಗೆ ಶವರ್ಮನ್ ಮೇಲೆ ತಿನ್ಬಿಟ್ಟು ನಾನು 5 ತಿಂದ ಮೇಲೆ ಮಾಡೇ ಬಂದು ಹೇಳಿದ್ದು ನಾನ್ ನಿನ್ ಜೀವ ಬಂದ ಮುಟ್ಟಲ್ಲ ಅಂತ. ಶವರ್ಮನ್ ಮೇಲೆ ಜ್ಯೂಸೇ ಬರ್ತ್ಬಿಟ್ರಿ ನನ್ ಕರ್ಕೋಗಿ. ನನ್ಗೆ ಇವತ್ತು ಹಲ್ವದ ಮೇಲೆ ಬಂತು. ಒಬ್ರ ಫೋನಲ್ಲೆಲ್ಲ ಸುದ್ದಿಗೋಷ್ಠಿ ಮಾಡ್ತಾವ್ ಅಕ್ಕನ್ಗೆಲ್ಲ ಹೇಳ್ತಾವನೆ ನನ್ಗೆ ಎದ್ಬಿಟ್ಟೆ 5 ತಿನ್ಬಿಟ್ಟೆ ಅಂತ. ಇನ್ನೇನು ಈಗ 5 ತಿಂತಿಲ್ವಾ ನೀನ್ ಬಿಟ್ಟಿರೋದೊಂದ? ತಿನ್ನಪ್ಪ ಆಯ್ತು. ಮಾಡ್ತೀನಿ ಇರಾಕ. ಚಿಕನ್ ತಿನ್ನೋದ್ರಲ್ಲಿ ಅದಕ್ಕಿಂತ ತಿನ್ನೋರ್ನ ನೋಡಿದೀನಿ ವಿಡಿಯೋಸ್ ಅಲ್ಲಿ ಎಲ್ಲಾರ್ನು. ನಂಗೂ ಗೊತ್ತು. ಆದ್ರೆ ಹಲ್ವಾ ತಿನ್ನೋದು, ಸ್ವೀಟ್ ತಿನ್ನೋ ಚಾಲೆಂಜ್ ಅಲ್ಲಿ ಕೋಬ್ರನ ನನ್ಗೆ ಇವತ್ತು ರಿಯಲೈಸ್ ಆಯ್ತೈತೆ ಯಾರು ಬೀಟ್ ಮಾಡಕ್ ಆಗಲ್ಲ. ಪಂದ್ಯ ಒಂದು ಇದ್ ಮಾಡೋಣ ಕೋಬ್ರ, ಹಲ್ವಾ ತಿನ್ನೋ ಚಾಲೆಂಜು ಎಂಟ್ರಿ ಫೀಸ್ ಒಂದ್ 500 ರೂಪಾಯಿ ಇಲ್ಲ 100 ರೂಪಾಯಿ ಇಡೋಣ. 10,000 ಪ್ರೈಸ್ ಫುಲ್ ಇಡೋಣ. 10,000 ಎಂಟ್ರಿ ಫೀಸ್ ಬರೀ 200 ರೂಪಾಯಿ ಮಾಡ್ಬೋದು ಸಾಕು. ಎಷ್ಟೋ ಇಟ್ರು ಸರಿಯಾಗಿ ಬರ್ತಾರೆ ಜನ. ಎಂಟ್ರಿ ಫೀಸ್ 10,000 ರೂಪಾಯಿ. ಫಸ್ಟ್ ಕ್ಲಾಸ್ ಪ್ರೈಸ್ 15,000, ಎರಡನೇದು 10,000, ಮೂರನೇದು 5,000. ಹಲ್ವಾ ತಿನ್ನೋದ್ ಮಾಡಿಸ್ಬಿಡೋಣ. ನೀನೇ ವಿನ್ ಆಗು. ಅದ್ರಲ್ಲಿ ಅವತ್ ಸೋತೋಗ್ಬಿಟ್ರೆ ನೀನು? ಅವತ್ ಸೋತವ್ರೆ ನನ್ಗೇನಿಲ್ಲ ತಿಂತೀನಲ್ಲ. ಕೋಬ್ರ ನಾವು ಇದನ್ನ ಮಾಡ್ಬೋದು, ಈಟಿಂಗ್ ಚಾಲೆಂಜಸ್. ಎಂಟ್ರಿ ಫೀಸೇ ಬೇಡ. ಅಂದ್ರೆ ಏನಂದ್ರೆ ಒಂದ್ಸತಿ ಏನಾಗ್ಬಿಟ್ಟಿತ್ತು ಅಂದ್ರೆ ಗೈಸ್, ಸಬ್ಸ್ಕ್ರೈಬರ್ ಕರ್ಕೊಂಡ್ಬಿಟ್ಟು ಬಿರಿಯಾನಿ ತಿನ್ನೋ ಚಾಲೆಂಜ್ ನ ಮಾಡಿಸ್ತಿದ್ವಿ. ನನ್ಗೆ ಯಾಕೆ ಸಬ್ಸ್ಕ್ರೈಬರ್ಸ್ ನೀವ್ ಎಷ್ಟೋ ಜನ ಕಮೆಂಟ್ ಆಗ್ತಿರ್ತೀರ, ನಾವ್ ಬತ್ತೀವಿ ಬ್ರೋ ನಮ್ಗೂ ಚಾಲೆಂಜ್ ಮಾಡ್ಸಿ, ಕೋಬ್ರನ್ ಜೊತೆ ಮಾಡ್ಸಿ ಅಂತ ಅಂತೀರಾ. ಒಂದ್ಸತಿ ಏನಾಗಿದ್ ಗೊತ್ತಾ, ಇಬ್ರು ಸಬ್ಸ್ಕ್ರೈಬರ್ಸ್ ನ ಬಿರಿಯಾನಿ ತಿನ್ನ ಕರ್ಕೊಂಡ್ ಬಂದಿದ್ದೆ. ನಮ್ ಚಾನಲ್ ಅಲ್ಲಿ ಐತೆ ವಿಡಿಯೋ. ಹುಡುಗ ಏನ್ ಮಾಡ್ದ, ಒಬ್ಬ ಜಾಸ್ತಿ ಬೇಗ ತಿನ್ನಕ್ ಹೋಗ್ಬಿಟ್ಟು ಅನ್ನಾಗ ಸಿಗಾಕೋಗ್ಬಿಟ್ಟಿತ್ತು ಗಂಟ್ಲಿಗೆ. ಉಸಿರೇ ಆಡ್ತಿಲ್ಲ, ಒಯ್ದ ನೀರ್ ಕುಡ್ಸಿ. ಆಮೇಲೆ ನನ್ಗೆ ಅವತ್ತು ಭಯ ಆಗೋಯ್ತು. ಅವತ್ತು ನಾನು ಡಿಸೈಡ್ ಮಾಡಿದೆ ಸಬ್ಸ್ಕ್ರೈಬರ್ಸ್ ನ ಕರ್ಕ ಬರ್ಬೋದು, ಆದ್ರೆ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮೇಲೆ ಬರುತ್ತೆ ಅದು. ಈಗ ನಾವಾದ್ರೆ ನಾವು ಪವನ್ ಎಲ್ಲ ನಾವುಗಳು ಫ್ರೆಂಡ್ಸ್ಗಳು ಮತ್ತೆ ಎಷ್ಟು ಲಿಮಿಟ್ ಅಷ್ಟು ತಿನ್ಬಿಡ್ತೀವಿ. ನಾವ್ ಹೇಳ್ಬಿಡ್ತೀವಿ ಸಾಕು ಅಂದ್ಬಿಟ್ಟು ನಿಲ್ಸ್ಬಿಡ್ತೀವಿ. ಆದ್ರೆ ಸಬ್ಸ್ಕ್ರೈಬರ್ಸ್ ರಿಸ್ಕ್ ನಮ್ಗೆ. ಅದಕ್ಕೆ ನಾನು ಸಬ್ಸ್ಕ್ರೈಬರ್ಸ್ ಚಾಲೆಂಜ್ ಮಾಡಿಸ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಇವಾಗ ಅದೇ ಯೋಚನೆ ಆಯ್ತು. ಭಯ. ಇಷ್ಟು ಸ್ವೀಟ್ ನ ಯಾರಿಗೆ ಆದ್ರೂ 1-2 ತಿನ್ಬೋದು ಅಷ್ಟೇ ಮನುಷ್ಯರು. ಇದು ಕಾಡ್ ಮನುಷ್ಯರ ಕೈಲಿ ಮಾತ್ರನೇ ಸಾಧ್ಯ. ನಾಳೆಯಿಂದ ಹೋಗ್ಬಿಟ್ಟು ಕ್ಲೀನ್ ಆಗಿ ಕಟಿಂಗ್ ಮಾಡ್ಸ್ಕೊಬೋತೀನಿ ನಾನು. ಗೊಬ್ರು ನನ್ನ ನೀನು ಬಿಗ್ ಬಾಸ್ ಹಾಕ್ಬಿಟ್ರೆ ಒಳ್ಳೆ ಮಜಾ ಮಾಡ್ಕೊಂಡು 100 ದಿನ ಬರ್ಬೋದು ಕಣ. ನೀನ್ ಹೋಗ, ನಾನೇನ್ಕೆ ನೀನು ಬಾ. ನಾನು ಆಚೆ ಕಡೆ ಸಪೋರ್ಟ್. ನಾನಿದ್ರೆ ಅಲ್ಲ, ನೀನಿದ್ರೆ ನಾನು ನಿನ್ ರೇಗಿಸ್ಕೊಂಡು ಕಂಟೆಂಟ್ ಎತ್ತೀನಿ ನಿನ್ಗೆ. ಕರ್ಕೋಬೇಕು. ಅಲ್ಲೇನು ತಿನ್ನಕ್ಕೆ ನಿಂಗ್ ಚಿಕನ್ ಕೊಡಲ್ರು, ಅನ್ನ ತಿನ್ಕೊಂಡು ಕೂತ್ಕೋಬೇಕಾಯ್ತದೆ. ಓ ಅಷ್ಟೇ ಸೊತ್ತೋಗ್ಬೇಕಾಯ್ತದ. ನಾನು ಕರ್ಕೊಂಡ್ರೆ ನಾವು ಹೋಗೋದ್ ಬೆಳಕ್ ಹೋಗ್ರ, ವಿಡಿಯೋ ಮಾಡೋಣ, ಯೂಟ್ಯೂಬ್ ಮಾಡೋಣ ಸಾಕು. ಸುಮ್ನೆ ಹೇಳಿದ್ ತಮಾಷೆಗೆ. ಗೈಸ್ ಕೋಬ್ರ ಮಧ್ಯಾಹ್ನ ಬಿರಿಯಾನಿ ತಿಂದವನೆ, ಆಂಬೂರ್ ಬಿರಿಯಾನಿ ತಿಂದು ಇಷ್ಟ ಹಲ್ವಾ ತಿಂದವನೆ. ಗೈಸ್ ನಾವು ಮನೆಗೆ ಹಂಗೆ ಪಾರ್ಸಲ್ ತಗೊಂಡೆ. ಬಟರ್ ನಾನು, ಪನ್ನೀರ್ ಬಟರ್ ಮಸಾಲ, ಒಂದು ಕೋಬ್ರನ್ಗೆ ಗೋಬಿ ಮತ್ತೆ ದಾಲು ಎಲ್ಲ ತಗೊಂಡ್ವಿ. ಗೈಸ್ ನಮ್ಮ ಬಿಲ್ಲು 1,495 ಆಗಿದೆ. ಹಲ್ವಾ ತಿಂದಿದೀವಲ್ಲ ನೋಡಿ, 420, 420 ಕೋಬ್ರನ್ ನಂಬರ್ ಬಂದ್ಬಿಡೈತೆ. ಗೈಸ್ ನಾವು ವಾಪಸ್ಸು ನಮ್ಮ ಮನೆ ಹತ್ರ ಬಂದ್ವಿ. ಹೋಗ್ಬೇಕಾದ್ರೆ ನಾನು ತುಂಬಾ ಜೋಶಲ್ಲೋದೆ. ಕೋಬ್ರನ್ನ ಪಕ್ಕ ಬೀಟ್ ಮಾಡ್ತೀನಿ, ಹಲ್ವಾ ತಿಂದು ಹಾಕ್ಬಿಡ್ತೀನಿ ಅಂತ. ಅದ್ ನೋಡಿದ್ರು 6 ಇಂಚ್ ಸ್ವೀಟ್ ಇತ್ತು. ಒಂದೋರ್ವಾ ತಿಂದಿದ್ಯಾ? ಕೋಬ್ರ ಈಸಿಯಾಗಿ ಗೆದ್ಬಿಟ್ಟ, ಕಾಂಪಿಟೇಷನ್ ಕೊಡ್ಲಿಲ್ಲ. ಯಾರನ್ನಾರು ಬೇರೆಯವ್ರು ನುಡುಕ್ತೀನಿ ರೀ ಗೈಸ್, ಹಲ್ವಾ ತಿನ್ನೋ ಕಾಂಪಿಟೇಟರ್ ಕೋಬ್ರನ್ಗೆ. ಇನ್ನೊಂದ್ಸಲ ಮಾಡ್ಸೋಣ. ನೀರ್ ಕುಡಿಯೋ ಚಾಲೆಂಜು ನೆಕ್ಸ್ಟ್ ಮಾಡ್ತೀವಿ, ಅದರಲ್ಲಿ ನಾನೇ ಗೆಲ್ತೀನಿ ಗೈಸ್. ನೀರ್ ಕುಡಿಯೋದ್ರಲ್ಲಿ ನಾಳೆ ಮತ್ತೆ 5 ಗಂಟೆಗೆ ಸಿಗೋಣ. ಅಲ್ಲಿ ಬರ್ಲೇಬೇಕು. ಕೋಬ್ರಾ ವಾಟರ್ ಅಂತ ಕಮೆಂಟ್ ಹಾಕಿ. ನಾನ್ ಹಲ್ವಾ ತಿನ್ನೋದಕ್ ಬಂದಿದೀನಿ, ನೀನ್ ಬರ್ಲೇಬೇಕು. ನಾನು ಅವತ್ತೇ ಹೇಳಿದೀನಿ, ಹಲ್ವಾ ತಿನ್ನೋದಕ್ ನಾನ್ ಬರ್ತೀನಿ, ನೀರ್ ಕುಡಿಯೋದಕ್ ನೀನ್ ಬಾ ಅಂತ. ಕೋಬ್ರಾ ವಾಟರ್ ಅಂತ ಕಮೆಂಟ್ ಹಾಕಿ ವಾಟರ್ ಚಾಲೆಂಜ್ ಮಾಡ್ತೀವಿ, ಅದ್ರಲ್ಲಿ ಬೀಟ್ ಮಾಡ್ಲಿ ನೋಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ ಗೈಸ್. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್.
ಟಾಟಾ.